ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ಸಾಕಷ್ಟು ಭ್ರಷ್ಟಾಚಾರ ಹೊರಗೆ ಬರ್ತಾ ಇದೆ. ಈಗಾಗಲೇ ಸಂಬಂಧಪಟ್ಟ ಮಂತ್ರಿ ಕೂಡ ಜೈಲಲ್ಲಿದ್ದಾರೆ. ನಾನು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದರಲ್ಲಿ 25 ಲಕ್ಷ ರೂಪಾಯಿನಷ್ಟು ಘೋಷಣೆ ಮಾಡ್ತು. ನಾನು ಸುಮಾರು ಒಂದು ತಿಂಗಳ ಕೆಳಗಡೆ ಮಾನ್ಯ ಮಂತ್ರಿಗಳಾದ ಮಹದೇವಪ್ಪನವ್ರು ಮಾತಾಡಿದೆ. ನಾನು ಆದಷ್ಟು ಬೇಗ ಹಣ ಒಂದು ವಾರದಲ್ಲೇ ಕಳಿಸ್ತೀನಿ 25 ಲಕ್ಷ ರೂಪಾಯಿ ಚೆಕ್ ಅಂದರು. ಇನ್ನೂ ಬರಲಿಲ್ಲ. ನಮ್ಮ ಶಾಸಕರು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಅವ್ರಿಗೂ ಕೂಡ ತಕ್ಷಣ 2-3 ದಿನದಲ್ಲಿ ಕಳಿಸ್ತೀವಿ ಅಂತ ಹೇಳಿದರು. 2-3 ದಿನಕ್ಕೂ ಬಂದಿಲ್ಲ ಇನ್ನೂ. ಅದಕ್ಕೋಸ್ಕರ ನಾನು ಮೊನ್ನೆ ನಾವು ಅವ್ರ ಮನೆಗೆ ಹೋಗಿ ನಾವೆಲ್ಲರೂ ಸೇರಿ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬಂದು ಮುಂಚೆ 3 ಲಕ್ಷ ಕೊಟ್ಟಿದ್ವಿ. ಅವ್ರ ಮನೆಗಾಗಲೇ ಅಧಿಕಾರಿಗಳು ಸುದ್ದಿ ಕೊಟ್ಟಿದ್ದಾರೆ, ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ, ಆತ್ಮಹತ್ಯೆ ಆಗಿರೋದ್ರಿಂದ ನಿಮಗೇನೇನೋ ಅಟ್ರಾಸಿಟಿ ಕೇಸ್ ಬಗ್ಗೆ ನಮಗಿನ್ನೂ ಕ್ಲಿಯರ್ ಇಲ್ಲ, ಹಾಗಾಗಿ ಅಟ್ರಾಸಿಟಿ ಆಗಿದ್ದರೆ 8.5 ಲಕ್ಷ ರೂಪಾಯಿ ಬರೋದು, ಈ ರೀತಿ ಅನೇಕ ಪ್ರಾವಿಡೆಂಟ್ ಫಂಡು ಇದ್ರ ಬಗ್ಗೆ ಯಾವುದು ಬರೋಕ್ಕೆ ಕಷ್ಟ ಅನ್ನೋಂಥ ಮಾತುಗಳು ಹೇಳಿದ್ರು. ನಾನು ಕೊನೆಗೆ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MDಗೆ ಮಾತಾಡಿದೆ. ನಿನ್ನೆ ಬೆಳಿಗ್ಗೆ ಮಾತಾಡಿದಾಗ ಅವ್ರು ಯಾರು ಹೇಳಿರೋ ಗೊತ್ತಿಲ್ಲ ಸರ್, ಅವ್ರಿಗೆ ನಾವು ಖಂಡಿತ ಕೆಲಸನೂ ಕೊಡ್ತೇವೆ, 25 ಲಕ್ಷ ರೂಪಾಯಿನೂ ಕೂಡ ಅದು ಪ್ರೋಸೆಸ್ ನಡೀತಾ ಇದೆ, ಆದಷ್ಟು ಬೇಗ ನಾವು ಕೊಡ್ತೇವೆ, ಏನೇನು ಫಂಡ್ಗಳು ಬರಬೇಕು ಎಲ್ಲ ಫಂಡ್ ಕೊಡಬೇಕು, ಅಟ್ರಾಸಿಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೇ 8.5 ಲಕ್ಷ ರೂಪಾಯಿ ಕೊಡೋಂಥ ಅವಕಾಶ ಇದೆ, ಅದನ್ನು ನಾನು ಕೊಡಿಸೋಂಥ ಪ್ರಯತ್ನ ಮಾಡ್ತೇನೆ, ಇದನ್ನೆಲ್ಲ ಹೇಳಿದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಆತ್ಮಹತ್ಯೆ ಮಾಡಿಕೊಂಡಿರೋಂಥ ಅವ್ರ ಮನೆಗೆ ಹೋಗಿ ಅಧಿಕಾರಿಗಳು ಧೈರ್ಯ ತುಂಬರಬೇಕು. ಯಾಕೆಂದ್ರೆ ಸಣ್ಣ ವಿಚಾರ ಅಲ್ಲ ಇದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಭ್ರಷ್ಟಾಚಾರಗಳ ಸರಮಾಲೆನೇ ಹೊರಗೆ ಬರ್ತಾ ಇದೆ. ಯಾರ್ಯಾರಿದ್ದಾರೆ, ಏನು ಕತೆ ಅಂತ. ನನ್ನ ಆಸೆ ಇತ್ತು, ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಅವ್ರ ಮನೆಗೆ ಹಣ 25 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ನೀವು ಕೆಲಸ ಕೊಡ್ತೀವಮ್ಮ ಅಂತ ಧೈರ್ಯ ಹೇಳಿಬಿಟ್ಟು ಬಂದಿದ್ದು ತುಂಬ ಚೆನ್ನಾಗಿತ್ತು. ಬೇಡ, ಕನಿಷ್ಠ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಹೋಗ್ಬಿಟ್ಟು ಬರಲಿ ಅವ್ರ ಮನೆಗೆ. ಮಧು ಬಂಗಾರಪ್ಪನವ್ರು ಹೋಗಿ ಆ 25 ಲಕ್ಷ ರೂಪಾಯಿ ಏನೇನು ನಡೀತಾ ಇದೆ, ಪ್ರೋಸೆಸ್ ಏನಿದೆ, ಯಾಕೆಂದರೆ ನಾವು ಸರ್ಕಾರದಲ್ಲಿ ಏನೇನು ನಡೀತಾ ಇದೆ ನೋಡೋಕ್ಕೆ ಬರಲ್ಲ. ನನ್ನ MD ಹೇಳಿದ್ದಾರೆ, ಆ ಒಂದು ಪ್ರೋಸೆಸ್ ನಡೀತಾ ಇದೆ, 1 ವಾರದಲ್ಲೇ ಅವ್ರ ಅಕೌಂಟಿಗೆ ಹಣ ಹೋಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಹೌದಾ? 25 ಲಕ್ಷ ರೂಪಾಯಿ ಏನು ಅವ್ರಿಗೆ ಚಂದ್ರಶೇಖರ್ ಅವ್ರ ಮಗ ಅವನಿಗೆ ಕೆಲಸ ಕೊಡಬೇಕು ಅನ್ನೋಂಥ ಅವ್ರ ಮನೇಲಿ ಆಸೆ. ಆ ಕೆಲಸ ಕೊಡಿಸೋದಕ್ಕೇನು ಈ ಅಟ್ರಾಸಿಟಿಗೆ 8.5 ಲಕ್ಷ ರೂಪಾಯಿ, ಈಗ ಅಕಸ್ಮಾತ್ ಆ ಪ್ರೋಸೆಸ್ ಎಲ್ಲ ವ್ಯತ್ಯಾಸ ಇದ್ದರೆ ಪ್ರೋಸೆಸ್ ಸರಿ ಮಾಡಿ ಆ ದುಡ್ಡು ಏನು ಕಾನೂನುಬದ್ಧವಾಗಿ, ನಾನೇನು ಬೇರೆ ಕೇಳಲ್ಲ, ಆ ದಿಕ್ಕಲ್ಲಿ ಅವ್ರು ಮಾಡಲಿ ಅನ್ನೋಂಥ ಒತ್ತಾಯ ಕೂಡ ಈ ಸಂದರ್ಭ ಮಾಡ್ತೀನಿ.